ಇವಾಗ ಸ್ಟ್ರೆಸ್ ಹೇಗೆ ಹ್ಯಾಂಡಲ್ ಮಾಡಬೇಕು? ಸ್ಟ್ರೆಸ್ ಅಂದ್ರೆ ಏನು ಅಂದ್ರೆ ಇದೊಂಥರ ಆತಂಕ ಅಂತ ಹೇಳ್ಬೋದು. ಎಕ್ಸಾಮ್ ಹತ್ರ ಬರ್ತಿದಾಗ ಏನೋ ಒಂಥರ ನಿಮ್ಗೆ ಇದಿರುತ್ತೆ. ಇದೆಲ್ಲ ನಾವು ಅಕ್ರಾಸ್ ದೋಸ್ ಸ್ಟೇಜಸ್. ಓಕೆ, ಎಕ್ಸಾಮ್ ಸ್ಟ್ರೆಸ್ ನಾರ್ಮಲ್. ಓಕೆ, ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ. ಹೌದು, ಇರುತ್ತೆ, ಆತಂಕ ಇರುತ್ತೆ, ಅದು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಓಕೆ, ಏನ್ ಮಾಡಿ ಅಂದ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಆಳವಾಗಿ ಉಸಿರೆಳ್ಕೊಂಡ್ ಬಿಡಿ, ಅಷ್ಟೇ, ರಿಲ್ಯಾಕ್ಸ್ ಆಗತ್ತೆ. ಓಕೆ, ಆಮೇಲೆ ಇತರರ ಜೊತೆ ಯಾವತ್ತು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ, ಅದನ್ನ ಮೈಂಡಿಂದ ತೆಗೆದ್ಬಿಡಿ. ಯಾರು ಕಂಪೇರ್ ಮಾಡ್ಕೋಬೇಡಿ. ಒಬ್ರೊಬ್ರು ಒಂದೊಂದು ಇದು ಕ್ರಿಯೇಷನ್ ಫ್ರಮ್ ಗಾಡ್. ಓಕೆ, ನಿಮ್ಮ ಪ್ರಯತ್ನ ನೀವು ನೋಡಿ. ಓಕೆನಾ, ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ ಅಂಡ್ ಯಾವ್ದನ್ನು ತಲೆ ಕೆಡಿಸ್ಕೋಬೇಡಿ. ಓಕೆನಾ, ಇದು ಜಸ್ಟ್ ಪ್ರಾಮಿಸ್. ಓಕೆ, ಜಸ್ಟ್ ಡೂ ದಿಸ್. ಓಕೆ, ಆಮೇಲೆ ಪೇರೆಂಟ್ಸ್ ಜೊತೆ ಮಾತಾಡಿ, ಇಂಟ್ರಾಕ್ಷನ್ಸ್ ಇಟ್ಕೊಳ್ಳಿ ಪೇರೆಂಟ್ಸ್ ಜೊತೆ. ಯಾಕಂದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಸೊ ದಟ್ ಅವ್ರಿಗೂ ಗೊತ್ತಾಗುತ್ತೆ ನಿಮ್ ಯಾವ ತರ ಓದ್ತಿದ್ದೀರಾ ಏನೇನು ಅಂತ. ಸೊ ಯು ಕ್ಯಾನ್ ಟೆಲ್ ದೆಮ್ ಈ ತರ ಅಂತ ನಿಮ್ ಕೆಪಾಸಿಟೀಸ್ ನೀವು ಹೇಳ್ಬೋದು. ಓಕೆನಾ, they should not also pressure you. Whatever you can, you will do. ಆ ಕಾನ್ಫಿಡೆನ್ಸ್ ಅವರು ಕ್ರಿಯೇಟ್ ಮಾಡಿ. ಓಕೆನಾ, ಅವಾಗ ಒತ್ತಡ ನಿಮ್ಗೆ ತಾನೇ ಕಡಿಮೆ ಆಗುತ್ತೆ. ಯಾಕೆ ಗೊತ್ತಾ, ನಿಮ್ ಮನೆಯಲ್ಲಿ ಪೇರೆಂಟ್ಸ್ ಕಾನ್ಫಿಡೆನ್ಸ್ ಇರುತ್ತೆ. ಓಕೆನಾ, ನನ್ನ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ, ನನ್ಗೆ ಎಷ್ಟು ಕೆಪಾಸಿಟಿನೋ ಅದು ಮಾಡ್ತೀನಿ ಅನ್ನೋ ಒಂದು ಅವ್ರ ಕಾನ್ಫಿಡೆನ್ಸ್ ಇರುತ್ತೆ, ನಿಮ್ಗೂ ಇರುತ್ತೆ. ಓಕೆನಾ, ಏನಂದ್ರೆ ಕಾನ್ಫಿಡೆನ್ಸ್ ಆಕ್ಚುಲಿ ಓಕೆ ಇದೊಂದು ಮಾತಿನಿಂದ ಒಂದೇ ಅಂತಲ್ಲ, ಸಿದ್ಧತೆಯಿಂದನೂ ಬರುತ್ತೆ. ನೀವು ಬರೀ ಹೇಳ್ಬಿಟ್ಟು ನೀವು ಸಿದ್ಧತೆನೇ ಮಾಡ್ಕೊಳ್ತಾರೆ, ಅದು ಚೆನ್ನಾಗಿರಲ್ಲ. ಸ್ಟೂಡೆಂಟ್ಸ್ ಪ್ಲೀಸ್, ಓಕೆ, ನೀವು ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆನಾ, ಬೇರೆ ಟಿಪ್ಸ್ ಅಲ್ಲಿ ಹೇಳಿದೇನೋ ಆ ತರ ನೀವು ಪ್ಲಾನ್ ಮಾಡ್ಕೊಂಡು ಪ್ರಿಪೇರ್ ಆಗಿ ಕಾಮ್ ಆಗಿ ಎಕ್ಸಾಮ್ ಬರೀರಿ. ಓಕೆನಾ, ಎಕ್ಸಾಮ್ ಅಲ್ಲೂ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ಓಕೆನಾ, ಕೂಲ್ ಆಗಿರಿ. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ದೇವ್ರ ಧ್ಯಾನ ಮಾಡಿ. ಓಕೆ, ದೇವ್ರ ಧ್ಯಾನ ಮಾಡ್ಕೊಂಡು ದೆನ್ ಆರಾಮ ಕ್ವಶನ್ ಪೇಪರ್ ನೋಡಿ. ಆಮೇಲೆ ಒಂದೊಂದೇ ಕ್ವಶನ್ ಸ್ಟಡಿ ಮಾಡ್ಕೊಂಡು ಯಾವ್ದು ನಿಮ್ಗೆ ಬೇಗ ಚೆನ್ನಾಗಿ ಮಾಡ್ಬೋದು ಅನ್ಸುತ್ತೋ ಅದನ್ನ ಅಟೆಂಡ್ ಮಾಡಿ. ಮಾಡುವಾಗ ಮರಿಬೇಡಿ, ನೀಟಾಗಿ ಬರೀರಿ, ಅಂಡರ್ಲೈನ್ ಮಾಡಿ ಕೀವರ್ಡ್ಸ್ ನ. ಓಕೆ, ಒಂದ್ಸತಿ ಕೀವರ್ಡ್ಸ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕರೆಕ್ಷನರ್ಸ್ಗೆ. ಓಕೆನಾ, ಈ ವರ್ಡ್ ಇಂದಾನೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ಚೆನ್ನಾಗಿ ಬರ್ದಿರ್ತೀರಾ ಅಂತ. ಅವ್ರಿಗೆ ಈಸಿನೂ ಆಗುತ್ತೆ, ಅಂಡರ್ಲೈನ್ ಮಾಡಿರ್ತೀರಲ್ಲ, ಕಂಟೆಂಟ್ಸ್ ನೋಡೋಕ್ಕೂ ಈಸಿ ಆಗುತ್ತೆ. ಓಕೆ, ಈ ಟಿಪ್ ಹೆಲ್ಪ್ ಆಯ್ತಾ? ಇದು ಸ್ಟ್ರೆಸ್ಸಿಂಗ್ ಮ್ಯಾನೇಜ್ ಮಾಡ್ಬೋದು ಅಂತ ಒಂದು ಶಾರ್ಟ್ ಆಗಿ ಹೇಳಿರೋದು. ಓಕೆನಾ, ಮತ್ತೆ ಇನ್ನೊಂದು ಟಿಕ್ ತಗೊಂಡು ಮತ್ತೆ ಬರ್ತೀನಿ. ಓಕೆ, ಚೆನ್ನಾಗಿ ಮಾಡಿ ಎಕ್ಸಾಮು. ಗುಡ್ ಲಕ್.